ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸು. ಅದಕ್ಕೆ ಆಧಾರವಾಗಿ 1 ತಿಮೋತಿ 2ನೇ ಅಧ್ಯಾಯ 2ನೇ ವಚನ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿ ಎಲ್ಲ ಅಧಿಕಾರಿಗಳಿಗಾಗಿ ವಿಜ್ಞಾಪನೆಗಳನ್ನು ಮಾಡಬೇಕು. ಈಗ ಓದಿದ ವಾಕ್ಯ ಭಾಗದಲ್ಲಿ ಅಪೊಸ್ತಲ ಪೌಲನು ದೇಶಕ್ಕಾಗಿ, ದೇಶದಲ್ಲಿರುವ ನಾಯಕರುಗಳಿಗಾಗಿ, ಅಧಿಕಾರಿಗಳಿಗಾಗಿ ನಾವು ಸಮಾಧಾನವಾಗಿ ಜೀವಿಸಲು ನಾವು ದೇಶಕ್ಕಾಗಿ, ಆಳ್ವಿಕೆ ಮಾಡುವವರಿಗಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ತಿಳಿಸುತ್ತಿದ್ದಾನೆ. ನೋಡ್ರಿ, ನಮ್ಮ ಕರ್ತವ್ಯ ಇಂದಿನ ಕಾಲಘಟ್ಟದಲ್ಲಿ ದೇವರ ಆಳ್ವಿಕೆ ನಮ್ಮ ದೇಶದಲ್ಲಿ ಕಾಣಲ್ಪಡಲು, ದೇವರ ಚಿತ್ತ ಮಾತ್ರ ನಮ್ಮ ದೇಶದಲ್ಲಿ ನೆರವೇರಲು, ದೇವರ ರಾಜ್ಯ ಬರಲು ನಾವು ಪ್ರಾರ್ಥಿಸಬೇಕಾದದ್ದು ಬಹಳ ಅಗತ್ಯವಾಗಿದೆ. ಒಂದು ಗ್ರಾಮದಲ್ಲಿ, ಒಂದು ಮನೆಯಲ್ಲಿ ಕೋಳಿಗಳನ್ನು ಸಾಕುತ್ತಿದ್ದರು. ದಿಢೀರೆಂಬುದಾಗಿ ಒಂದು ದಿನ ರಾತ್ರಿ ಅವುಗಳು ವ್ಯತ್ಯಸ್ತವಾಗಿ ಬಹಳ ಕೂಗಿ ಶಬ್ದ ಮಾಡುತ್ತಿದ್ದಾಗ ಮನೆಯ ಯಜಮಾನನು ಯಾಕೆ ಈ ಕೋಳಿಗಳು ಇಷ್ಟು ಕಿರುಚುತ್ತಾ ಇದೆ ಎಂಬುದಾಗಿ ಹೊರಗಡೆ ಬಂದು ಗೂಡನ್ನು ತೆರೆದಾಗ ಅವು ಓಡಿ ಹೋಗಿ ಮನೆಯ ನೀರಿನ ಕೊಳಾಯಿ ಮಾರ್ಗದಲ್ಲಿ ನಿಂತುಕೊಂಡು ಕಿರುಚಲು ಆರಂಭಿಸಿತು. ಆಗ ನೋಡಿದಾಗ ಅಲ್ಲಿ ಒಂದು ಹಾವು ಇತ್ತು. ಆ ಹಾವುಗಳನ್ನು ಕಂಡು ಈ ಕೋಳಿ ಕೂಗುತ್ತಾ ಇತ್ತು. ಆ ಸಂದೇಶವನ್ನು ಆ ಮನೆಯ ಯಜಮಾನನಿಗೆ ತಿಳಿಸಲು ಆ ಅರಿವುಳ್ಳಂಥ ಕೋಳಿ ತನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಶಬ್ದದಿಂದ ಎಬ್ಬಿಸಿ ಆ ಇರುವ ಸಂಗತಿಯನ್ನು ಆ ಮನೆಯ ಯಜಮಾನನಿಗೆ ತಿಳಿಸಿತು. ಪ್ರೀತಿಯುಳ್ಳ ದೇವಜನರೇ, ಅದೇ ವಿಧದಲ್ಲಿ ದೇವ ಮಕ್ಕಳಾದಂಥ ನಾವು ಪ್ರಾರ್ಥಿಸುವಾಗ ದೇಶಕ್ಕೆ ಬರುವ ಕೇಡುಕುಗಳನ್ನು, ದೇಶಕ್ಕೆ ಬರುವ ಅಪಾಯಗಳನ್ನು, ದೇಶಕ್ಕೆ ಬರುವಂಥ ಎಲ್ಲ ಕಾರ್ಯಗಳನ್ನು ದೇವರು ತಡೆದು ಅವುಗಳನ್ನು ನೀಗಿಸಿ ಒಂದು ಅದ್ಭುತ ಮಾಡ್ತಾರೆ. ನಾವೇನು ಮಾಡಬೇಕಂದ್ರೆ ಎಚ್ಚರದಿಂದ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇಸ್ರಾಯೇಲ್ ಜನರನ್ನು ಆಳಲು ಅರಸರು ಇರಲಿಲ್ಲ. ಕರ್ತನೇ ಅವರನ್ನು ನಡೆಸಿದರು. ನಂತರ ನ್ಯಾಯಾಧಿಪತಿಗಳು, ನಂತರ ಪ್ರವಾದಿಗಳು ಆಳ್ವಿಕೆ ಮಾಡಿದರು. ಆದರೆ ಇಸ್ರಾಯೇಲ್ ಜನರು, ಬೇರೆ ಬೇರೆ ಜನರು ತಮ್ಮನ್ನು ಆಳಲು ಅರಸನು ಬೇಕೆಂದು ಕೇಳಿದಾಗ ಅವರ ಇಷ್ಟಕ್ಕೆ ಒಪ್ಪಿಸಿಕೊಟ್ಟು ಸೌಲನನ್ನು ಅರಸನಾಗಿ ದೇವರು ಮಾಡಿದರು. ಅದು ಆ ದೇವರ ದೃಷ್ಟಿಗೆ ಅದು ಸರಿಯಾಗಿರಲಿಲ್ಲ, ಅಥವಾ ಈ ಮನುಷ್ಯರು ಕೇಳಿದ್ದಕ್ಕೆ ದೇವರು ಅವನನ್ನು ಅರಸನಾಗಿ ಮಾಡಿದ್ದು. ಆದರೆ ಸೌಲನು ಅವಿಧೇಯನಾಗಿ ದೇವರಿಗೆ ಒಂದು ದುಃಖವನ್ನು ತಂದ. ಅದರ ನಿಮಿತ್ತ ದೇವರು ಸೌಲನನ್ನು ತಳ್ಳಿ ದಾವೀದನನ್ನು ಅರಸನ ಸ್ಥಾನಕ್ಕೆ ನೇಮಿಸಿದರು. ದಾವೀದನ ಕುರಿತು ದೇವರು ಹೇಳುವಾಗ ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿ ಅವನು ಜನರನ್ನು ಆಳ್ವಿಕೆ ಮಾಡಿದ. ಪ್ರೀತಿಯುಳ್ಳ ದೇವಜನರೇ, ನಾವು ಸಹ ನಾವಿರುವಂಥ ಗ್ರಾಮ, ಜಿಲ್ಲೆ, ರಾಜ್ಯ, ದೇಶ ನಾವೇನು ಮಾಡಬೇಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಸಮಾಧಾನವಾಗಿ ಜೀವಿಸಲು ಆಳ್ವಿಕೆ ಮಾಡುವವರಿಗಾಗಿ ಪ್ರಾರ್ಥಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಇಂದಿನ ಕಾಲಘಟ್ಟದಲ್ಲಿ ದೇವರ ಆಳ್ವಿಕೆ ನಮ್ಮ ದೇಶದಲ್ಲಿ ಕಾಣಲ್ಪಡಲು ದೇವರ ಚಿತ್ತ ಇದ್ದವರು ಮಾತ್ರ ಅಧಿಕಾರಕ್ಕೆ ಬಂದು ನಮ್ಮ ದೇಶವನ್ನು ಆಳ್ವಿಕೆ ಮಾಡಲು ನಾವು ಪ್ರಾರ್ಥಿಸಬೇಕಾಗಿದೆ. ಹಾಗಿರೋದಾದರೆ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಸ್ವಾಮಿ, ನಾನು ನನ್ನ ದೇಶಕ್ಕಾಗಿ ಪ್ರೇಯರ್ ಮಾಡ್ತೇನೆ, ನನ್ನ ನಾಯಕರುಗಳಿಗಾಗಿ ನಾನು ಪ್ರೇಯರ್ ಮಾಡ್ತೇನೆ ಎಂಬುದಾಗಿ ಹೇಳೋಣ. ಅದು ಮಾತ್ರವಲ್ಲ, ಭಯದೊಂದಿಗೆ ಆಳ್ವಿಕೆ ಮಾಡುವ ನಾಯಕರು ಎದ್ದೇಳಬೇಕು. ಹಣ, ಪದವಿ, ಹೊಗಳಿಕೆ, ಆಸೆ ಇಲ್ಲದವರಾಗಿ ಜನರಿಗೆ ಹಿತವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಆಳ್ವಿಕೆ ಮಾಡುವ ನಾಯಕರು ಎದ್ದೇಳಲು
ಪ್ರಾರ್ಥಿಸಿರಿ. ಹೇಗೆ ಒಂದು ಕೋಳಿ ವಿರೋಧಿಯು ತನ್ನ ಮನೆಯೊಳಗೆ ನುಗ್ಗದಂತೆ ಶಬ್ದ ಮಾಡಿ ತನ್ನ ಯಜಮಾನನ ಕುಟುಂಬವನ್ನು ಕಾಪಾಡಿತೋ, ಅದರಂತೆ ಕ್ರೈಸ್ತರಾದಂಥ ನಾವು ನಮ್ಮ ದೇಶದ ಮೇಲೆ ಅಕ್ಕರೆ ಉಳ್ಳವರಾಗಿ ದೇವರ ಚಿತ್ತ ಇರುವವರು ಮಾತ್ರ ಅಧಿಕಾರಕ್ಕೆ ಬರುವಂತೆ ಆಸಕ್ತಿಯಿಂದ ಪ್ರಾರ್ಥಿಸೋಣ. ಎಲ್ಲದಕ್ಕಿಂತ ಮೇಲಾಗಿ ದೇವರು ಆಳ್ವಿಕೆ ಮಾಡುವಂತೆ, ದೇವರ ರಾಜ್ಯ ಬರುವಂತೆ ಪ್ರಾರ್ಥಿಸೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ವಚನದಲ್ಲಿ ನಾವು ಧ್ಯಾನಿಸಿದ ಹಾಗೆ, ಓದಿದ ಹಾಗೆ ದೇವರೇ, ನಮ್ಮ ದೇಶಕ್ಕಾಗಿ, ದೇಶದಲ್ಲಿರುವ ಅಧಿಕಾರಿಗಳು, ನಾಯಕರುಗಳಿಗಾಗಿ ನಾವು ಪ್ರೇಯರ್ ಮಾಡುವಂತೆ ದೇವರೇ, ನಮ್ಮ ದೇಶದಲ್ಲಿ ನಿನ್ನ ಆಳ್ವಿಕೆ ಬರಬೇಕು, ನಿನ್ನ ಚಿತ್ತ ನೆರವೇರಬೇಕು. ನಮ್ಮ ದೇಶವು ಸ್ವಾಮಿ ಅಭಿವೃದ್ಧಿ ಹೊಂದಬೇಕು. ಎಷ್ಟೋ ಸಮಸ್ಯೆಗಳಿದೆ, ಎಷ್ಟೋ ಜನರು ಕೆಲಸವಿಲ್ಲದೆ ಇದ್ದಾರೆ, ಎಷ್ಟೋ ಘೋರ ಕೃತ್ಯಗಳನ್ನು ನಾವು ಕೇಳುತ್ತಾ ಇದ್ದೇವೆ ಸ್ವಾಮಿ. ಅವೆಲ್ಲವೂ ನೀಗಿ ಹೋಗಲೆಂಬುದಾಗಿ ನಾನು ಪ್ರೇಯರ್ ಮಾಡ್ತಾನೆ. ನಮ್ಮ ದೇಶವನ್ನು ಆಶೀರ್ವಾದ ಮಾಡಿರಿ ಕರ್ತನೆ. ನಿನ್ನ ಹಸ್ತ ನಮ್ಮ ದೇಶದ ಮೇಲಿರಲಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಾವು ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸೋಣ. ದೇಶದಲ್ಲಿರುವ ಅಧಿಕಾರಿಗಳಿಗಾಗಿ, ಸ್ತೋತ್ರ, ಆಳ್ವಿಕೆ ಮಾಡುವವರಿಗಾಗಿ ಪ್ರತಿದಿನವೂ ಪ್ರಾರ್ಥಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.